ಅಲ್ಲ ಜಾನಕಿ, ನಿಂಗಜ್ಜ ಪುರೋಹಿತನನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಹೋದವನು ಇನ್ನು ಏಕೆ ಬರಲಿಲ್ಲ? ಅದೋ ನೋಡ್ರಿ ನೆನ್ಸು ಅಷ್ಟರಲ್ಲಿ ಅವರೇ ಬಂದ್ಬಿಟ್ರು. ಧನ್ಯರ ಆಚಾರ್ಯ ಅವ್ರನ್ನ ಕರ್ಕೊಂಡು ಬಂದಿನಿ, ಬಂದಾರ ನೋಡ್ರಿ. ನಿಂಗಜ್ಜ ಮೋಹನ್ ಬೇಕಾ ಇದೆ, ಆದಷ್ಟು ಬೇಗನೆ ಕರ್ಕೊಂಡ್ ಬರ್ಬೇಕಾ? ಹಲೋ ಹಲೋ ಪಾರವ್ರೆ, ಯಾವ ಕೇಳು. ಹಲೋ ಪಾರವ್ರೆ, ಏನು ಔಸರಿಗೆ ಅದಾರ್ರಿ ನಿಮ್ಮ ಹುಡುಗ? ಮಾಡಕ್ ಬಿಡಲ್ರಿ. ಏನ್ ಮಾಡೋದದ? ಬೇಗ ಮಾಡಿ ಬಂದ್ಬಿಡ್ಬೇಕಿಲ್ಲ? ಅದು ಬ್ಯಾರೆನೇ ಐತಿ ಬಿಡ್ರಿ, ಅನುಭವಸ್ಥರಿಗೆ ಹೇಳ್ಬೇಕ. ಹೌದು, ವಧುವ್ರನ್ನ ಎಲ್ಲ ರೆಡಿ ಮಾಡಿರ್ತಾವ. ರೆಡಿ ಆಗ್ಯಾರ ನೋಡ್ರಿ, ನಿಮಗೆ ಹೋಗೋದು ಒಂದ ತಡ ಈಗ. ಪಟ್ಟು ಬಂದ್ಬಿಡ್ಪ ಒಂದು ಮಾಡಿನ. ರಮಣಂದ್ರ ಚಲೋ ಮಾಡಿ ಮಂತ್ರನ ಡಾಕ್ಟರ್ ಸಾಹೇಬ್ರ ಆರಾಮ್ ಬದಲಾಯಿಸ್ರಿ. ಅಮ್ಮವ್ರ ನೀವು ಆರಾಮ್ ಬದಲಾಯಿಸ್ರಿ. ಹಾ ಚಲೋ ಮಾಡ್ತೀನಿ ನೋಡ್ರಿ. ಅದರಿ ನಿಮಗಾಗಿ ಬಂದಂತ ಜನರಿಗೋಸ್ಕರ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡ್ಸಿವ್ರಿ. ನಮ್ಗಿದೆಲ್ಲ ಆಗಿ ಬರೋದನ್ ಬಿಡಪ್ಪ. ಏನೋ ಇದ್ರ ನಾಟಿ ಕೋಳಿ ಕೊತ್ತಂಬರಿ ಸಾರು ಇದ್ರ ಭಾರಿ ಚಲೋ ನೋಡೋಣ. ಆಚಾರ್ಯ ಅವ್ರ ಇದು ಬ್ರಾಹ್ಮಣರು ಬಂದಿವ್ರಿ, ನೀವ್ ಅದನ್ನ ತಿಳ್ಕೊಂಡಿದ್ರಿ. ನನಗೆ ಸ್ಪೆಷಲ್ ನೀವು ಕ್ವಾಣಿಗೆ ಮಾಡ್ಸಕ್ ಬರೋಣ. ಹಾ ಡಾಕ್ಟರ್ ಸಾಹೇಬ್ರ, ಅಮ್ಮ ಅವ್ರ ಹೆಸರು ಹೇಳ್ರಿ. ದೇವರಿಗೆ ಹಾಕುತ್ತಾರೆ ಮಾಲಿ, ದೇವರಿಗೆ ಹಾಕುತ್ತಾರೆ ಮಾಲಿ, ಬಾಗಿಲಿಗೆ ಹಾಕುತ್ತಾರೆ ಕೀಲಿ. ನನ್ನ ಹೆಸರು ಕೇಳಿದರೆ ಕಾಮಿನಿ ಪ್ಯಾಲಿ. ಡಾಕ್ಟರ್ ಸಾಹೇಬ್ರಿಗಿಂತ ಶಿಸ್ತಾಗಿ ಒಡಪ್ಪ ಹಾಕ್ಯ ಮಸ್ತಾಗಿ ಹೇಳ್ಬಿಡ್ರಲ್ಲ. ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು, ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು, ನಮ್ಮರು ರಾಯರು ನಮಗಿಂತ ಬಲು ಕೆಂಪು. ಶ್ರೀಕಂಠ. ಹಾ ರಮಣಂದರ ಆಕಿ ಜೋಗಮ್ಮ ಗಣಗಣ ಪತ್ರ ಕೊಟ್ಟಿರಲಿಲ್ಲ. ನಿನ್ನೆ ಬಸ್ ಆಯ್ತು ನೋಡ್ರಿ, 1 ಲಕ್ಷ ಕೊಟ್ಟು 2 ಎಮ್ಮೆ ಕೊಟ್ಟು ತಂದಿವ್ರಿ. ಬಸ್ ಆಯ್ತು ಬಂದ್ರಿ, ಏನಿಲ್ಲ ನಿಮ್ಮ ಎಮ್ಮೆ ಹೆಂಡವಲ್ಲಪ್ಪ ಅಂತಂದ. ಸೀದಾ ಹೋಗಿ ಒಂದು ಮಂತ್ರ ಹೋಗಿ ನೋಡ್ರಿ, 52 ಲೀಟ್ರ್ ಹಿಂಡಿದ್ರಿ. ನನ್ನ ಮಂತ್ರ ಪವರ್ ಹಂಗೈತಿರದ. ಹಾ ರಮಣಂದರ ನಮ್ದು ಸ್ವಲ್ಪ ತಕ್ಷಣ ಕೊಟ್ಬಿಡ್ರಿ ಅಲ್ಲ. ಹೌದಾ? ಏನೀಗಜ್ಜ? ಹೋ ಸರ್, ಬಾಯ್ ಒಂದು 5,000 ರೂಪಾಯಿ ಕೊಟ್ಟು ಕಳಿಸ್ಬಿಡು ಬಾಯ್ ಸ್ವಾಮಿಯಾರಿಗೆ. ಆಚಾರ್ಯ ಹೇಳ್ರಿ ಅಲ್ಲ. ಏನ್ ಬೇಕ್ರಿ? ದಕ್ಷಿಣ ಬಾಳ ಶಾಣೆ ಇದ್ರಿ ಕಾಣ್ತದ, ಸ್ವಲ್ಪ ಚೆಕ್ ಮಾಡ್ಬೇಕಲ್ರಿ ಮಣ. ಚೆಕ್ ಮಾಡ್ರಲ್ಲ ಅದ್ರಾಗ ಏನು. ಹಾ ಬರ್ರಿ. ಯಾವ್ದಕ್ಕೆ ಇದು?
ಓಯಪ್ಪ ಯಜಮಾನ ವಯಸ್ಸಾಗೈತಿ ನಂದು ಯಾವ ಸಾಲಿ ಕಲ್ತಿಲ್ಲ ಮಾಡಿನ ನಾನು ಇದು ಪೂರ್ವ ದಿಕ್ಕ ಅನ್ನೋದು ಗೊತ್ತಾಗಲ್ಲ ನನಗ ಶಾಣೆ ಭಾಳ ಸ್ವಾಮಿ ಇದೇ ದಿಕ್ಕ ಸ್ವಾಮಿ ಇದು ಪಶ್ಚಿಮ ದಿಕ್ಕು ಮರಯ್ಯ ಯಾವ ದಿಕ್ಕ ಪಶ್ಚಿಮ ದಿಕ್ಕ ಹೌದು ಶಾಣೆ ಇದೆ ಇದೇ ದಿಕ್ಕ ಸ್ವಾಮಿ ಇದು ದಕ್ಷಿಣ ದಿಕ್ಕ ಇದು ಇದು ಉತ್ತರ ದಿಕ್ಕು ಮರಯ್ಯ ಇದು ಬಲೆ ಸ್ವಾಮಿ ನೋಡಪ್ಪ ಇದೇ ದಿಕ್ಕ ಸ್ವಾಮಿ ಯಾ ದಕ್ಷಿಣ ದಿಕ್ಕು ಮರಯ್ಯ ಒಂದು ಹೇಳಿ ಕಣ ಯಾವ ದಿಕ್ಕ ದಕ್ಷಿಣ ದಕ್ಷಿಣ ಸಿಕ್ತಲ್ಲ ಮಗ ತಗೊಂಡ್ ನಡಿ ಅದು ಹತ್ತು ಬಂತು ನೋಡೋದು ಫೋನ್ ನಿಂದು ಹೊರಗೆ ಬಾ ಮಗನ ಐತಿ ಅಂದ ಮಾಡ್ತೀರ ಅಲ್ಲ ನಮ್ಮ ಆಕಿ ಫೋನ್ ಹಚ್ಚಬೇಕು ನಿಗದರ ಆ ಪುರೋಹಿತರಿಗೆ ರೊಕ್ಕ ಕೊಟ್ಟು ಕಳಿಸ್ಬೇಕಲ್ಲ ಆ ಸಣ್ಣ ಹಂಗ ಕಳ್ಸಬಾರ್ದು ಕೊಡ್ತೀನಿ ತಡ್ರಿ ನೆಕ್ಸ್ಟ್ ವಾರ ನಮ್ಮ ರುದ್ರಾಜರ ಮದುವೆ ಬರ್ತಾನ್ರಿ ಅವ್ರು ಕೊಟ್ಟಿಸ್ತೀನಿ ತೋರಿ ಫೋನ್ ಪೇ ಮಾಡೋದು ಆಯ್ತು ಆಯ್ತು ಕೊಡ್ತೀನಿ ನಿಗದ ಬಂದ ಜನರಿಗೆಲ್ಲ ಊಟದ ವ್ಯವಸ್ಥೆ ಮಾಡು ಶ್ರೀಕಾಂತ ನೀನು ಕಾಮಿನಿ ಅವ್ರು ಕರ್ಕೊಂಡು ಇರುವುದೇಶ್ವರ ದೇವರ ದರ್ಶನ ಪಡ್ಕೊಂಡು ಬನ್ನಿ ಹಾ ನಡ್ರಿ ಎಲ್ಲರೂ ಕೂಡಿ ಊಟ ಮಾಡೋಣ ಎಲ್ಲರಿಗೆ ಬಂದರಿಗೆ ಊಟ ಕೇಳ ಆಯ್ತು ನಾನೇ ಬಂದಂತ ಭಕ್ತಾದಿಗಳಿಗೆ ನಾಟಕ ಬಂದಂತ ಜನರಿಗೆ ಊಟದ ವ್ಯವಸ್ಥೆ ಇದೆ ಯಾರು ಬರ್ಸಿರುತ್ತೆ ನನ್ನ ಹತ್ರ ಬರ್ಸಿ ಕೆಳಗಡೆ ಬರುತ್ತೇನೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಕಾಮಿನಿ ಕಾಮಿನಿ ಹೇಗಿದೆ ಈ ನಮ್ಮ ಮನೆಯ ವಾತಾವರಣ? ಪರವಾಗಿಲ್ಲ ಬಿಡಿ. ಯಾಕೆ ಕಾಮಿನಿ ಯಾವುದೋ ವಿಚಾರದಲ್ಲಿ ಮಗ್ನವಾಗಿರುವೆಯಲ್ಲ, ಇವತ್ತು ಸಾರಿ ನಗಬಾರದೆ? ಅಷ್ಟೊಂದು ಆತುರವೇ ನಿಮಗೆ? ಮೊದಲು ಹಾಗೆ, ಮುಂದೆ ಎಲ್ಲ ಸರಿ ಹೋಗುತ್ತದೆ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಿದ್ದೇವೆ. ಕೊನೆ ಉಸಿರಿರುವ ತನಕ ಈ ಬಂಧನ ಶಾಶ್ವತವಾಗಿರಲಿ ಎಂದು ಬಿಗಿದೆಪ್ಪಿನಲ್ಲಿಯೋಣ. ಏನಂತೀಯ ಕಾಮಿನಿ? ಆಯ್ತು ಪತಿದೇವ್ರೆ, ಪತಿದೇವರ ಮಾತೆಂದಾದ್ರೂ ಮೀರಿದಂತೆ ನಿಮ್ಮ ಆಸೆಯ ಹೃದಯ